ಆಡಳಿತದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಲೂಟಿ ಸರ್ಕಾರ ಅನ್ನೋದಕ್ಕೆ ಇತ್ತೀಚೆಗೆ ಬರ್ತಿರತಕ್ಕಂತಹ ಹಲವಾರು ಯೋಜನೆಗಳು ತಮಗೆ ನಿದರ್ಶನವಾಗಿ ಕಾಣ್ಬೋದು ಸ್ನೇಹಿತರೆ. ನಿನ್ನೆಲ್ಲ ಮೊನ್ನೆಯೇ ಕೂಡ GBI ಇಂದ ಒಂದು ಹೊಸ ಕರಡು ಮಸೂದೆ ಪ್ರಸ್ತಾವನೆ ಬಂದಿತ್ತು. ಮನೆ ಮುಂದೆ ನಿಲ್ಲಿಸುವಂತಹ ವಾಹನಗಳಿಗೆ ವರ್ಷಕ್ಕೆ 25,000 ದಂಡವನ್ನು ಕಟ್ಟಬೇಕು ಅಂತಕ್ಕಂತಹ ಒಂದು ವಿಚಾರವಾಗಿದೆ. ನಿನ್ನೆ ಮತ್ತೊಂದು ಹೊಸ ಮಸೂದೆ ಬಂದಿದೆ. ವಾಹನಗಳ ಮಾಲಿನ್ಯ ನಿಯಂತ್ರಣ ಪ್ರಮಾಣ ಪತ್ರ PUC ಪಡೆಯುವ ಶುಲ್ಕವನ್ನು ಏಕಾಏಕಿ ದುಪ್ಪಟ್ಟು ಮಾಡುವ ಅಗತ್ಯ ಏನಿತ್ತು ಎಂದು ಪ್ರಶ್ನೆ ಇವತ್ತು ಪ್ರತಿಯೊಬ್ಬ ವಾಹನದ ಮಾಲೀಕರಲ್ಲೂ ಕೂಡ ಮೂಡ್ತಾ ಇದೆ. ಒಂದು ಎಮಿಷನ್ ಟೆಸ್ಟ್ ಮಾಡಿಸೋದಕ್ಕೆ ಏನು ಸಮಸ್ಯೆ ಏನು? ಅದಕ್ಕೆ ಏನಾದ್ರು ಪೆಟ್ರೋಲ್ ಹಾಕ್ತಾರಾ, ಇಲ್ಲ ಡೀಸೆಲ್ ಹಾಕ್ತಾರಾ, ಇಲ್ಲ ಪೆಟ್ರೋಲು ಡೀಸೆಲ್ ಜೊತೆನಲ್ಲಿ ಏನಾದರೂ ಎಥನಾಲ್ ಮಿಕ್ಸ್ ಮಾಡ್ತಾರಾ, ಇಲ್ಲ ಅದಕ್ಕೆ ಬಳಸುವಂತಹ ಪೇಪರ್ ಕಾಸ್ಟ್ಲಿ ಆಗಿದೆಯಾ, ಯಾವುದು ವೆಚ್ಚ ಹೆಚ್ಚಾಗಿದೆ? ಒಂದು ರೀತಿ ಸರ್ಕಾರಗಳು ಜನಗಳಿಗೆ ಅನುಕೂಲಕರವಾದಂತಹ ಯೋಜನೆಗಳನ್ನ ತಗೊಂಡು ಬಂದು ಸರ್ಕಾರಗಳನ್ನ ನಡೆಸಿ ಅಂತಂದ್ರೆ ಲೂಟಿ ಮಾಡೋದು ಹೇಗೆ ಅಂತ ಕೂತಿರ್ತಕ್ಕಂತಹ ಇಂತಹ ಲೂಟಿ ಸರ್ಕಾರಗಳಿಗೆ ಏನ್ ಹೇಳ್ಬೇಕು ಅಂತಕ್ಕಂಥದ್ದೇ ಒಂದು ಅರ್ಥವಾಗದ ಪ್ರಶ್ನೆಯಾಗಿದೆ. ಒಂದು ರೀತಿ ತುಘಲಕ ಸರ್ಕಾರದ ರೀತಿಯಲ್ಲಿ ತನ್ನ ಇಡೀ ವ್ಯವಸ್ಥೆಯ ಆಡಳಿತವನ್ನ ಯಾರು ಕೇಳೋರು ಇಲ್ಲ, ಯಾರು ಹೇಳೋರು ಇಲ್ಲ ಅನ್ನುವ ರೀತಿಯಲ್ಲಿ ಇವರ ಆಡಳಿತ ನಡೀತಾ ಇರೋದನ್ನ ಗಮನಿಸಿದ್ರೆ ನಿಜವಾಗ್ಲೂ ಕೂಡ ಮುಂದೆ ಇನ್ನು ಯಾವ ಹೊಸ ಯೋಜನೆಗಳನ್ನ ತಗೊಂಡು ಬರ್ತಾರೆ ಅಂತಕ್ಕಂಥದ್ದನ್ನ ಕಾದು ನೋಡ್ಬೇಕಾಗುತ್ತೆ ಸ್ನೇಹಿತರೆ. ಮಾಲಿನ್ಯ ತಪಾಸಣೆ ಮಾಡಲು ಹೆಚ್ಚುವರಿ ಇಂಧನ ಬೇಕೆ? ದುಬಾರಿ ರಾಸಾಯನಿಕಗಳನ್ನು ಏನಾದರೂ ಬಳಸ್ತಾರಾ? ಯಂತ್ರೋಪಕರಣ ಅಥವಾ ತಪಾಸಣಾ ವೆಚ್ಚ ಏನಾದರೂ ಡಬಲ್ ಆಗಿದೆಯಾ? ನಿಜವಾಗಿಯೂ ನಿರ್ವಹಣಾ ವೆಚ್ಚ ಹೆಚ್ಚಾಗಿದ್ದರೆ ಅದರ ಲೆಕ್ಕಾಚಾರವನ್ನು ಸರ್ಕಾರ ಮತ್ತು ಸಾರಿಗೆ ಇಲಾಖೆ ಸಾರ್ವಜನಿಕರ ಮುಂದೆ ಪಾರದರ್ಶಕವಾಗಿ ಇಟ್ಟು ಸಭೆ ಕರೀಲಿ. ಪಬ್ಲಿಕ್ ಅನ್ನ, ವಾಹನದ ಮಾಲೀಕರುಗಳನ್ನ ಸಭೆ ಕರೆದು ತೀರ್ಮಾನವನ್ನ ಕೈಗೊಳ್ಳಿ. ಇವ್ರಿಗೆ ಯಾರು ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದು? ಇವರು ಏಕಾಏಕಿ ಅಧಿಕಾರಿಗಳು ಈ ರೀತಿಯಾದ ನಿರ್ದೇಶನಗಳನ್ನ ಕೊಡೋದಕ್ಕೆ? ವಾಹನದ ಮಾಲೀಕರು ಈಗಾಗಲೇ ವಾಹನ ತೆರಿಗೆ, ನೋಂದಣಿ ಶುಲ್ಕ, ವಿಮೆ, ಇಂಧನದ ಮೇಲಿನ ತೆರಿಗೆ, ಟೋಲು, ವೆಹಿಕಲ್ ಮೇಂಟೆನೆನ್ಸು, ಪಾರ್ಕಿಂಗ್ ಫೀಸು ಸೇರಿದಂತೆ ಹಲವು ರೀತಿಯ ವೆಚ್ಚ, ಪಾರ್ಕಿಂಗ್ ಶುಲ್ಕ ಸೇರಿದಂತೆ ಹಲವು ಆರ್ಥಿಕ ಹೊರೆಗಳನ್ನ, ಅದರಲ್ಲೂ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಇರ್ತಕ್ಕಂತಹ ವಾಹನದ ಮಾಲೀಕರುಗಳು ಓರ್ತಾ ಇರೋದನ್ನ ನೋಡಿದ್ರೆ ಮತ್ತೊಂದು ಶುಲ್ಕವನ್ನ ತಗೊಂಡು ಬಂದರು ಮಧ್ಯಮ ವರ್ಗದ ಕುಟುಂಬಗಳಿಗೆ ಬಹುದೊಡ್ಡ ಹೊರೆಯನ್ನ ಆಡಳಿತದ ಸರ್ಕಾರಗಳು ಕೊಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರದೃಷ್ಟಕರ. ಒಂದೊಂದು ವಾಹನಗಳನ್ನ ಇಟ್ಟಿರ್ತಕ್ಕಂತಹ ಮಾಲೀಕರುಗಳ ಕತೆ ಏನಾಗಬೇಕು? ಈ ರೀತಿಯಾಗಿ ಬರೆ ಮೇಲೆ ಬರೆಯನ್ನ ಹಾಕ್ತಾ ಇದ್ರೆ ಒಂದು ಕಡೆ ಆಡಳಿತ ಸರ್ಕಾರಗಳು ಹೊಡೆತವನ್ನ ಕೊಡ್ತಾ ಇದ್ರೆ, ಇನ್ನೊಂದು ಕಡೆ ಇವರುಗಳ ತಂತ್ರಜ್ಞಾನಗಳ ಮುಖಾಂತರವಾಗಿ ಬಂದಿರತಕ್ಕಂತಹ ಕಂಪನಿಗಳ ಹೊಡೆತ, ಇನ್ನೊಂದು ಕಡೆ ರಸ್ತೆಗಳು ನಿರ್ವಹಣೆ ಇಲ್ಲದೆ ಇರತಕ್ಕಂಥದ್ದು, ಇನ್ನೊಂದು ಕಡೆ ಅತಿ ಹೆಚ್ಚಿನ ಟೋಲ್ ಅನ್ನ ಕಲೆಕ್ಟ್ ಮಾಡ್ತಿರ್ತಕ್ಕಂಥದ್ದು, ಮತ್ತು ಇನ್ನೊಂದು ಕಡೆ ಪೆಟ್ರೋಲ್ ಡೀಸೆಲ್ ಮೇಲೆ ಅತಿ ಹೆಚ್ಚಿನ ಸೆಸ್ ಅನ್ನ ಹಾಕ್ತಾ ಇರ್ತಕ್ಕಂಥದ್ದು. ಇವೆಲ್ಲವನ್ನು ಕೂಡ ಗಮನಿಸಿದಾಗ ಕೇವಲ ಹಣವನ್ನ ಮಾಡೋದಕ್ಕೆ ಮಾತ್ರವೇ ಸರ್ಕಾರಗಳು ಇದವಾ ಅಂತಕ್ಕಂಥದ್ದು ಒಂದು ದೊಡ್ಡ ಪ್ರಶ್ನೆ ನಮ್ಮನ್ನ ಕಾಡುತ್ತೆ ಸ್ನೇಹಿತರೆ. ಸಾರಿಗೆ ಸಚಿವರು ಬದಲಾವಣೆ, ಹೊಸ ಸಚಿವರು ಬಂದ ಬೆನ್ನಲ್ಲೇ ಇಂತಹ ಮಹತ್ವದ ಶುಲ್ಕ ಪರಿಷ್ಕರಣೆ ನಡೆದಾಗ ಸಾರ್ವಜನಿಕರಲ್ಲಿ ಅನುಮಾನ ಮತ್ತು ಪ್ರಶ್ನೆಗಳು ಮೂಡುತ್ತೆ. ಆದ್ದರಿಂದ ಶುಲ್ಕವನ್ನು ಏಕೆ ಹೆಚ್ಚಿಸಲಾಯಿತು? ಯಾವ ವೈಜ್ಞಾನಿಕ ಅಥವಾ ಆರ್ಥಿಕ ಲೆಕ್ಕಾಚಾರದ ಆಧಾರದ ಮೇಲೆ ದುಪ್ಪಟ್ಟು ಮಾಡಲಾಯಿತು? ಸಂಬಂಧಪಟ್ಟ ವಾಹನದ ಮಾಲೀಕರು ಮತ್ತು ಸಂಘಟನೆಗಳ ಅಭಿಪ್ರಾಯವನ್ನ ಯಾಕೆ ತಗೊಳ್ತಾ ಇಲ್ಲ? ಇದಕ್ಕೆ ಸಾರಿಗೆ ಇಲಾಖೆಯಲ್ಲಿರ್ತಕ್ಕಂತಹ ಅಧಿಕಾರಿಗಳು ಈ ವಿಚಾರವಾಗಿ ಸ್ಪಷ್ಟನೆಯನ್ನ ನೀಡಲೇಬೇಕು. ನಿಮ್ಮ ಇಚ್ಛಾನುಸಾರವಾಗಿ ನಡೆಯೋದಕ್ಕೆ ಇದು ಸಾರಿಗೆ ಇಲಾಖೆಯಲ್ಲಿ, ಅದರಲ್ಲೂ ಒಂದು ಒಪ್ಕೊಳ್ಳುವಂತಹ ರೀತಿ ನೀತಿಗಳಲ್ಲಿ ನಿಮ್ಮ ದರಗಳು ಏರಿಕೆ ಇದ್ರೆ ಅದನ್ನು ಒಪ್ಕೊಳ್ಬಹುದು. ಯಾರಿಗೂ ಕೂಡ ವಿಚಾರವನ್ನ ತಿಳಿಸ್ತೆ, ಪಬ್ಲಿಕ್ಕಿಗೂ ಕೂಡ ತಿಳಿಸ್ತೆ, ಒಂದು ಸಂಘ ಸಂಘಟನೆಯನ್ನು ಕಟ್ಕೊಂಡಿರ್ತಕ್ಕಂಥವ್ರಿಗೂ ಕೂಡ ತಿಳಿಸ್ತೆ, ತಾವುಗಳು ಏಕಾಏಕಿ ಈ ರೀತಿಯಾದ ದರವನ್ನ ದುಪ್ಪಟ್ಟು ಏರಿಕೆ ಮಾಡ್ತೀರಾ ಅಂತಂದ್ರೆ ವಾಯು ಮಾಲಿನ್ಯ ನಿಯಂತ್ರಣ ಅಂತೂ ಮಾಡಲೇಬೇಕು, ಅದನ್ನ ನಾವು ಒಪ್ಕೊಳ್ತೀವಿ. ನೀವು 2 ಸ್ಟ್ರೋಕ್ ಇದ್ದದನ್ನ 4 ಸ್ಟ್ರೋಕ್ ಮಾಡಿರಿ, 4 ಸ್ಟ್ರೋಕ್ ಇದ್ದದನ್ನ BS6 ಮಾಡಿರಿ, BS7 ಮಾಡಿದ್ರೆ, ಈಗ EV ತಗೊಂಡು ಬಂದಿದ್ದೀರಾ. BS7 ಅನ್ನ ತಗೊಂಡು ಬಂದು ಅಷ್ಟೊಂದು ದರವನ್ನ ಕೊಟ್ಟು ನಾವು ಇವತ್ತು ಸೈಲೆನ್ಸರ್ಗಳನ್ನ ಅಳವಡಿಸ್ಕೊಂಡ್ರು ಕೂಡ ಎಲ್ಲಿಂದ ಎಮಿಷನ್ ಬರ್ತಾ ಇದೆ ಅಂತಕ್ಕಂಥದ್ದು ಒಂದು ದೊಡ್ಡ ಪ್ರಶ್ನೆಯಾಗಿ ನಮ್ಮನ್ನ ಕಾಡಲಾರಂಭಿಸಿದೆ. ನೀವುಗಳು ವಾಹನಗಳ ಎಮಿಷನ್ ಟೆಸ್ಟ್ ಅನ್ನ ಮಾಡಿಸ್ಬೇಕು ಅಂತ ಹೇಳ್ತೀರಾ, ಅದನ್ನ ನಾವು ಕೂಡ ಒಪ್ಕೊಳ್ತೇವೆ, ಆಯ್ತು ಮಾಡಿಸ್ತೀವಿ. ಆದ್ರೆ ಪರಿಸರ ಸಂರಕ್ಷಣೆ ಹೆಸರಿನಲ್ಲಿ ಈ ರೀತಿಯಾದ ಆರ್ಥಿಕ ಹೊರೆಯನ್ನ ಹಾಕ್ತಕ್ಕಂಥದ್ದು ಎಷ್ಟು ಸರಿ? PUC ವ್ಯವಸ್ಥೆಯ ಮೂಲ ಉದ್ದೇಶವೇ ಮಾಲಿನ್ಯ ನಿಯಂತ್ರಣ ಮತ್ತು ಪರಿಸರ ಸಂರಕ್ಷಣೆ ಆಗಬೇಕು ಹೊರತು ರಾಜ್ಯ ಸರ್ಕಾರಗಳಿಗೆ, ಆಡಳಿತದಲ್ಲಿರ್ತಕ್ಕಂತಹ ಅಧಿಕಾರಿಗಳಿಗೆ ತೆರಿಗೆಯನ್ನು ಸಂಗ್ರಹ ಮಾಡುವ ವ್ಯವಸ್ಥೆಯಾಗಿ ಬದಲಾವಣೆ ಆಗಬಾರದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸ್ನೇಹಿತರೆ, ಏನೇ ಇರಲಿ, ಈ ರೀತಿಯಾಗಿ ದರವನ್ನ ಏರಿಕೆಯನ್ನ ಮಾಡ್ಕೊಳ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ವಾಹನದ ಮಾಲೀಕರು ಮತ್ತು ಚಾಲಕರುಗಳು, ಅದರಲ್ಲೂ ಸಿಂಗಲ್ ವಾಹನಗಳನ್ನ ಇಟ್ಕೊಂಡಿರ್ತಕ್ಕಂತಹ ನಾವುಗಳು ಏನಾಗ್ತೀವಿ ಅಂತಕ್ಕಂಥದ್ದು ಒಂದು ಬಹುದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಎಲ್ಲ ವಾಹನದ ಮಾಲೀಕರು ಮತ್ತು ಚಾಲಕರುಗಳು ಇಂತಹ ಒಂದು ಅನಗತ್ಯವಾದಂತಹ ಆರ್ಥಿಕವಾದ ಹೊರೆಯನ್ನು ತಗೊಂಡು ಬಂದಂತಹ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ದಿಟ್ಟವಾಗಿ ಇಂತಹ ವ್ಯವಸ್ಥೆಯ ವಿರುದ್ಧವಾಗಿ ಹೋರಾಟವನ್ನು ಮಾಡಬೇಕಾಗುತ್ತೆ. ಕೊನೆಯದಾಗಿ ಒಂದು ಮಾತನ್ನ ಹೇಳ್ತೇವೆ, ಸಚಿವರು ಸಾರಿಗೆ ಇಲಾಖೆಗೆ ಬಂದಿರತಕ್ಕಂಥದ್ದು ಮೂಲ ಬಲ್ಲಗಳ ಪ್ರಕಾರವಾಗಿ ಹೇಳೋದಾದ್ರೆ ಸರ್ಕಾರ ಆಯ್ಕೆ ಮಾಡ್ತಾ ಇಲ್ಲ
ಇವರೇ ಪ್ರೆಸರ್ ಆಗಿ ಆಯ್ಕೆಯಾಗಿ ಬಂದ್ರ ಅಂತಕ್ಕಂಥದ್ದು ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡುತ್ತೆ. ಏಕೆಂದ್ರೆ ಇಂತಹ ಆರ್ಥಿಕ ಹೊರೆಗಳೇ ಇಂಥ ಎಲ್ಲ ಅನುಮಾನಗಳಿಗೆ ಮೂಲ ಕಾರಣವಾಗುತ್ತೆ.